ನಮಸ್ಕಾರ. ನನ್ನ ಹೆಸರು ಕ್ಷೀರಲಿಂಗ ಆಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ, ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳುತ್ತಾ, ನಮ್ಮ ಚಾನಲ್ನ ನೀವು ಜಾಸ್ತಿ ಮಂದಿ ಬೆಳೆಸಿದರೆ ಮಾತ್ರನೇ ನಿಮಗೆ ಪ್ರತಿಯೊಂದು ಗಿಡ ಮೂಲಿಕೆಯನ್ನು ತಿಳಿಸ್ತಿದ್ದೀನಿ. ನೀವು ಬೇಕಿದ್ರೆ ಅದು ಹುಡ್ಕೊಂಡು ತಂದ್ಕೊಂತ ಒಂದು ಕೆಲಸವಾದರೂ ಮಾಡ್ಕೋಬೋದಲ್ಲ ಅಂತ ಹೇಳುತ್ತಾ, ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ, ಆ ಅಮ್ಮನವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಂತ ಹೇಳುತ್ತಾ, ಆ ಜಗನ್ಮಾತೆಗೆ ಶ್ರೀ ಕಾಳಿಕೆ ದೇವಿಗೆ ಜೈ ಅಂತ ಹೇಳುತ್ತಾ, ಇವತ್ತಿನ ವಿಡಿಯೋ ಮಾಡುವ ಅಂತಂದ್ರೆ ಒಂದು ಗಿಡದ ಮತ್ತೊಂದು ವಶೀಕರಣ ಗಿಡವನ್ನು ನಾನು ತೋರಿಸ್ತಾ ಇದ್ದೀನಿ. ತಾಯ್ತಗ ಹಾಕಿದ್ರೂ ವಶೀಕರಣ ಮಾಡ್ತದ, ಮತ್ತೆ ಹೊಟ್ಟೆಗೆ ಹಾಕಿದ್ರೂ ವಶೀಕರಣ ಮಾಡ್ತದ. ಅದಲ್ಲದೆ ಮತ್ತೆ ಇನ್ನೊಂದು ಗಿಡ ತೋರಿಸ್ತಾ ಇದ್ದೀನಿ ನಾನು. ಒಂದು ದೇವ್ರ ಮುಂದೆ ಇಟ್ಟರೆ ದೇವ್ರಿಗೆ ಶಕ್ತಿ ಬರ್ತದ, ತಾಯ್ತದಗಳು ಹಾಕಿದ್ರೆ ದೇವ್ರುಗಳಂತವರಿಗೆ ಒಂದು ಶಕ್ತಿ ಬರ್ತದ. ಈ ಥರ ಒಂದು ಗಿಡನೂ ತೋರಿಸ್ತಾ ಇದ್ದೀನಿ ನಾನು. ಇದರ ಹೆಸರು ಕೆಂಪುತ್ರಾಣಿ. ಈ ಕೆಂಪುತ್ರಾಣಿ ತಾಯ್ತದಗಳು ಹಾಕಿದ್ರೆ ದೇವ್ರ ಕಟ್ಟಾಗಿರ್ತದಲ್ಲ, ದೇವ್ರು ಬರಂಗ್ ಮಾಡ್ತದೆ ಈ ಕೆಂಪುತ್ರಾಣಿ. ಮತ್ತೆ ದೇವ್ರ ಮುಂದಿಟ್ರೆ ಶಕ್ತಿ ಬರಂತ ಒಂದು ಕೆಲಸ ಮಾಡ್ತದ. ಯಾರಿಗೆ ದೇವರು ಬರ್ತಾ ಇರ್ತದ, ಮೊದಲ ದೇವ್ರು ಹೇಳ್ತಾ ಇರ್ತಾರ, ಅವ್ರಿಗೆ ಕಟ್ಟಾಗಿ ಹೋಗಿ ಬಿಟ್ಟಿರ್ತದೆ ದೇವರು. ಅಂಥವ್ರಿಗೆ ಇದು ದೇವರು ಬರುವಂಗ ಒಂದು ಕೆಲಸ ಮಾಡಿಕೊಡ್ತದ. ಮತ್ತು ದೇವ್ರ ಮುಂದಿಟ್ಟರೆ ದೇವ್ರಿಗೆ ಶಕ್ತಿ ಹೆಚ್ಚಾಗ್ತದ, ಆಕರ್ಷಣೆ ಆಗ್ತದ, ಜನಗಳನ್ನು ಎಳೆಯುವಂಥ ಒಂದು ಕೆಲಸ ಮಾಡ್ತದ ಈ ಕೆಂಪುತ್ರಾಣಿ. ಈ ಕೆಂಪುತ್ರಾಣಿ ಎಷ್ಟೋ ದಿನಲೇಸಿ ಹುಡುಕಿದ್ರೆ ಮೊನ್ನೆ ಬೆಟ್ಟದಾಗ ಸಿಕ್ಕೈತೆ ನಮಗೆ. ಇರಲಿ, ಯಾರಿಗಾದ್ರೂ ದೇವ್ರು ಕಟ್ ಮಾಡಿದ್ರಂದ್ರೆ ಅವ್ರಿಗೆ ತಾಯ್ತ ಹಾಕಕ್ಕೆ ಬರ್ತದ, ಮತ್ತು ದೇವ್ರ ಮುಂದಿಟ್ಟರೆ ಶಕ್ತಿ ಬರ್ತದ. ಯಾರು ದೇವ್ರ ಬಳಿ ಶಕ್ತಿ ಇರಲ್ಲ ಅಂತ ದೇವ್ರಿಗೆ ಕೊಡಕ್ಕೆ ಬರ್ತದಂತ ನಾವೊಂದು ಸಂಗ್ರಹಣೆ ಮಾಡಿ, ಮಂತ್ರೋಪದೇಶ ಮಾಡಿ, ಒಂದು 5 ದಿನ ಸುರಕ್ಷಿತವಾಗಿ ತಂದು ಒಣಗಿಟ್ಟಿದ್ದೀವಿ. ಇದನ್ನು ಅವತ್ತೇ ವಿಡಿಯೋ ಮಾಡಿ ತೋರಿಸ್ಬೇಕಂದ್ರೆ ಆಗ್ತಾಯಿಲ್ಲ, ಯಾಕಂದ್ರೆ ನವರಾತ್ರಿ ಇದ್ದದಕ್ಕೆ ನಮ್ಗೆ ಇಲ್ಲಿ ಅನುಕೂಲ ಆಗಿಲ್ಲ, ತಂದುಬಿಟ್ಟಿಟ್ಟಿದ್ದೀನಿ. ಅದಲ್ಲದೆ ಇನ್ನೊಂದು ಗಿಡ, ಇದು ಏನು ಗಿಡಪ್ಪ ಅಂದರೆ ಹೊರಮುಚ್ಚಿದು. ಒಳಮುಚ್ಚು ಎಲ್ಲಾದ್ರೂ ಸಿಗ್ತದೆ, ಹೊರಮುಚ್ಚು ಭಾಳ ಸಿಗೋದಿಲ್ಲ. ಇದನ್ನು ವಶೀಕರಣಕ್ಕೆ ಬರ್ತದೆ. ತಾಯ್ತಗೆ ಹಾಕಿದರೆ ಗ್ರಹಗತಿಗೊಳ್ತಾವ ಹೊರಮುಚ್ಚಲೇಸಿ. ಮತ್ತು ಹೊಟ್ಟೆ ಒಳಗೆ ಹಾಕಿದರೆ ವಶೀಕರಣ ಆಗ್ತದ. ಈ ಒಳಮುಚ್ಚು ಇದನ್ನು ಭಾಳ ಗಿಡ ಸಿಗ್ಬೇಕಂದ್ರೆ ಭಾಳ ತಿಕ್ಕಲಾದ. ಇದು ವಶೀಕರಣಕ್ಕೆ ಬರ್ತದ, ಪ್ರತಿಯೊಬ್ಬರು ವಶೀಕರಣ ಮಾಡ್ಕೋಬೋದು. ರಾಜ್ಯವಶ, ಜನವಶ, ಸ್ತ್ರೀವಶ, ಅಣ್ಣತಮ್ಮರ ವಶ, ದೋಸ್ತರ ವಶ, ಗೆಳೆಯರ ವಶ, ಗೆಳತಿಯರ ವಶ, ಪ್ರತಿಯೊಂದು ವಶನೂ ಮಾಡ್ಕೋಬಹುದು ಈ ಹೊರಮುಚ್ಚಲೇಸಿ. ಈ ಹೊರಮುಚ್ಚು ಭಾಳಷ್ಟು ಜಾಗದಾಗ ಸಿಗ್ತಾ ಇಲ್ಲ ಇವಾಗ. ಒಳಮುಚ್ಚು ಬೇಕಾದ್ರೆ ಬೆಕ್ಕದಲ್ಲಿ ಸಿಗ್ತದೆ, ಆದ್ರೆ ಹೊರಮುಚ್ಚು ಸಿಗ್ತಾ ಇಲ್ಲ. ಇದನ್ನು ಬೆಟ್ಟದಾಗನೇ ಸಂಗ್ರಹಣೆ ಮಾಡ್ಕೊಂಡು ತಂದಿದ್ದೀವಿ. ಇದು ಪ್ರತಿಯೊಂದು ವಶೀಕರಣಕ್ಕೆ ಬರ್ತದೆ. ಇದು ವಶೀಕರಣಕ್ಕೆ ಮಾತ್ರ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಹೊರಮುಚ್ಚು ನಮ್ಮ ಸೈಡ್ ಅಂತ ಮೊದಲು ಭಾಳ ಇತ್ತು, ಇವಾಗೆಲ್ಲ ಹೊಲಗಳಿಗೆ ಕಳೆನಾಶಕ ಬರ್ತಾ ಇದೆಯಲ್ಲ, ಆ ಕಳೆನಾಶಕ ಬಂದ್ಬಿಟ್ಟು ಒಂದು ಮ್ಯಾರೇಜ್ ಮೇಲೆ ಸಹ ಇದು ಸಿಗ್ತಾ ಇಲ್ಲ. ಎಲ್ಲ ಕಳೆನಾಶಕ ಸತ್ತೋಗಿಬಿಟ್ಟವೆ ಗಿಡಗಳು. ಇವಾಗ ಏನಾದರೂ ಬೆಟ್ಟ ಗುಡ್ಡಗಳಿಗೆ ಹೋಗಿ ಹರಿಸಾವಾಸ ಮಾಡಿ ತಂದಂಗೆ ಆಗ್ತಾ ಇದೆ ಗಿಡ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಹೊರಮುಚ್ಚಿನ ಗಿಡದ್ದು ಒಂದು ವಿಡಿಯೋ ಮತ್ತು ಒಂದು ಕೆಂಪುತ್ರಾಣಿ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿದ್ದೀನಿ. ಯಾರಾದರೂ ಸಿಕ್ತು ನೀವು ಮಾಡಿಕೊಳ್ಳಿ. ನಮಗೆ ಮಾತ್ರ ಎಲ್ಲಿ ಸಿಗ್ತದೆ ಎಲ್ಲಿ ಅಂತ ಕೇಳಬೇಡ್ರಿ. ಇವೆಲ್ಲ ನಾವು ಒಂದು ಎರಗೋಳು ಬೆಟ್ಟದಾಗ ತಂದಿದ್ದೀವಿ. ಮತ್ತು ಒಂದು ಹಳ್ಳಹಳ್ಳಿ ಬೆಟ್ಟಕ್ಕೂ ಹೋಗಿದ್ದೀವಿ. ಹಳ್ಳಹಳ್ಳಿ ಬೆಟ್ಟ, ಎರಗೋಳು ಬೆಟ್ಟದಾಗ ಸಿಕ್ಕವು ಈ ಗಿಡಗಳು. ಮತ್ತು ನೀವು ಬನ್ನಿ ತೋರಿಸಿ ಅಂದ್ರೆ ನಮ್ಗೆ ಆಗಲ್ಲ, ನಮ್ಮ ಕೆಲಸಗಳು ಇರ್ತಾವ. ನಿಮ್ಗೇನಾದ್ರೂ ತಾಯ್ತಗಳು ಬೇಕಾಗಿತ್ತು, ನಿಮ್ಗೇನಾದ್ರೂ ನಮ್ಮಲ್ಲಿ ಮಾಡಿಸ್ಬೇಕಾಗಿತ್ತು ಅಂದರೆ ನಮಗೆ ಫೋನ್ ಮಾಡಿ, ಫೋನ್ ಕಾಂಟ್ಯಾಕ್ಟ್ ಮುಂದೆ ನಿಮ್ಮ ವಿಷಯವನ್ನು ತಿಳಿಸಿ ನಾವು ಕೊರಿಯರ್ ಮಾಡಿ ನಿಮ್ಗೆ ಮುಟ್ಸೋಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕೆ ಮಾತೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಆ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ.